PM ಸೂರ್ಯಗರ್ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಮಾಡೋದಂತ ತಿಳ್ಕೊಳ್ಳೋಣ ಬನ್ನಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು PM ಸೂರ್ಯಗರ್ದು ಸೆಕೆಂಡ್ ಸ್ಟೆಪ್ ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ಚ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಲಾಗಿನ್ ವಿತ್ ಡಿಜಿಟಲ್ ಸೇವಾ ಪೋರ್ಟಲ್ ಅಂತ ಈ ರೀತಿ ಆಪ್ಷನ್ ಬರುತ್ತೆ ನೋಡಿ. ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ CSC ID, ಯೂಸರ್ ID, ಪಾಸ್ವರ್ಡ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಇಲ್ಲಿ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೀವು ಪ್ರೀವಿಯಸ್ ಇನ್ ಮೊಬೈಲ್ ಅಲ್ಲಿ ಸರ್ವೆ ಮಾಡಿರ್ತೀರಲ್ಲ, ಅದೆಲ್ಲ ಇಲ್ಲಿ ವ್ಯಾಲಿಡ್ ತೋರಿಸಿದೆ. ಅಂದ್ರೆ ನಾವು ಯಾವುದು ಅದೇ ಕಸ್ಟಮರ್ಗೆ ಯಾವುದು ಪ್ರೋಸೆಸ್ ಮಾಡಿದ್ರೆ ಅದೆಲ್ಲ ಇಲ್ಲಿ ವ್ಯಾಲಿಡ್ ಡೇಟ್ ಮೇಲೆ ಇಲ್ಲಿ ಕ್ಲಿಕ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಾವು ಇಲ್ಲಿ ನೋಡಿ ಅಕ್ನಾಲಜ್ಮೆಂಟ್ ಅಂತ ಕಾಣ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತೆ ನಿಮ್ಮ ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಯಾವ ಕಂಪನಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕನ್ಸ್ಯೂಮರ್ ನಂಬರ್ ಅಂತ ನೋಡಿ, ಇಲ್ಲಿ ನಾವು ಮೊದಲು PM ಸೂರ್ಯಗರ್ ಫಸ್ಟ್ ಸ್ಟೆಪ್ ಮಾಡಿದಾಗ ಅಲ್ಲಿ ಒಂದು ಟೋಕನ್ ID ಜನರೇಟ್ ಆಗಿರುತ್ತೆ. ಮತ್ತೆ ಅಪ್ಲಿಕೇಶನ್ ಡೀಟೇಲ್ಸ್ ಶೋ ಆಗಿರುತ್ತೆ ನೋಡಿ, ಈ ತರ ಅಪ್ಲಿಕೇಶನ್ ಅಕ್ನಾಲಜ್ಮೆಂಟ್ ಅಂತ. ಇಲ್ಲಿ ಬಂದ್ಬಿಟ್ಟು ನೋಡಿ, ಇಲ್ಲಿ ಬಂದ್ಬಿಟ್ಟು ಏನು ತೋರಿಸಿದೆ, ಇಲ್ಲಿ ಕನ್ಸ್ಯೂಮರ್ ನಂಬರ್ ಇಂದ ಎಲೆಕ್ಟ್ರಿಕಲ್ ಅಂದ್ರೆ ಕರೆಂಟ್ ಬಿಲ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ. ಹಾಕ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇದೆ ನೋಡಿ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಅಕ್ನಾಲಜ್ಮೆಂಟ್ ನಂಬರ್ ಇದೆಯಲ್ಲ, ಇಲ್ಲಿ ಹಾಕ್ಬೇಕಾಗತ್ತೆ. ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇಲ್ಲಿ ನೋಡ್ಕೊಳ್ಳಿ. ಒಂದ್ಸರಿ ನಾನು ಪ್ರೀವಿಯಸ್ ಮಾಡಿದ್ದೀನಿ, ಅದ ಅಪ್ಲಿಕೇಶನ್ ನಂಬರ್ ನೋಡ್ಕೊಳ್ಳಿ. ಈ ನಂಬರ್ ಅನ್ನು ಇಲ್ಲಿ ಅಕ್ನಾಲಜ್ಮೆಂಟ್ ನಂಬರ್ ಅಂತ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಎಲ್ಲ ಕರೆಕ್ಟ್ ಆಗಿದ್ರೆ ಒಂದು ಸೇವ್ ಮಾಡ್ಕೊಳ್ಳಿ. ಈ ರೀತಿ ಡೀಟೇಲ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೋಡಿ. ಇಷ್ಟೇ ಸೆಕೆಂಡ್ ಸ್ಟೆಪ್. ನೀವು ಈ ತರ ಪ್ರೋಸೆಸ್ ಮಾಡಿದ್ರೆ ಕೌಂಟ್ ಆಗುತ್ತೆ, ಇಲ್ಲಾಂದ್ರೆ ನಿಮ್ಗೆ ಯಾವುದೇ ರೀತಿ ಡೀಟೇಲ್ ಸೇವ್ ಆಗಲ್ಲ. ಥ್ಯಾಂಕ್ ಯು.